ಬೆಂಗಳೂರು ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿ. ಸ್ನೇಹಿತರೆ, ಬೆಂಗಳೂರಿನ ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿಗೆ ಸ್ವಾಗತ. ನಮಗೆ ಬೆಂಗಳೂರಿನ ರೌಡಿಸಂ ಅಂದ್ರೆ ನೆನಪಾಗೋದೆ ಇದೇ ಡಾನ್ ಜಯರಾಜ್, ಕೊತ್ವಾಲ್ ರಾಮಚಂದ್ರ, ಡೆಡ್ಲಿ ಸೋಮ, ಕಾಟನ್ಪೇಟೆ ಪುಷ್ಪ, ಜೇಡ್ರಳ್ಳಿ ಕೃಷ್ಣಪ್ಪ, ಬೆಕ್ಕಂಡು ರಾಜೇಂದ್ರ, ಕೋಳಿ ಫಯಾಜ್, ಶ್ರೀರಾಂಪುರದ ಚಕ್ರೆ ಸಿದ್ದ, ಶ್ರೀರಾಂಪುರದ ಕಿಟ್ಟಿ ಕರಿಯ ಸೇರಿದಂತೆ ಓಕ್ಲಿಪುರಂನ ಬಾಮ್ನಾಗ. ಇವರು 1980-90 ದಶಕದ ರೌಡಿಗಳಾದ್ರೆ, ಇನ್ನು ಈಗಿನ ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗ, ಸೈಲೆಂಟ್ ಸುನೀಲ, ಒಂಟೆ ರೋಹಿತ್ ಕಣ್ಣ ಮುಂದೆ ಬಂದು ನಿಲ್ತಾರೆ. ಆದ್ರೆ ನಿಮಗೆ ನೆನಪಿರಲಿ ಸ್ನೇಹಿತರೆ, ಜನರ ಮುಂದೆ ಫೋರ್ಸ್ ಕೊಡೋ ಇದೇ ರೌಡಿಗಳು ಪೊಲೀಸರ ಬೂಟಿನ ಸದ್ದಿಗೆ, ಲಾಠಿ ಏಟಿಗೆ ಹೀರೋ ಅಲ್ಲ, ವಿಲನ್ ಕೂಡ ಆಗೋದಕ್ಕೂ ನಾಲಾಯಕ್. ಕಾಮಿಡಿ ಪೀಸ್ಗಳಂತೆ ಪೊಲೀಸರ ಮುಂದೆ ಕೈಕಟ್ಟಿ ನಿಂತಿರ್ತಾರೆ ಎನ್ನುವುದು ಮರೆಯುವಂತಿಲ್ಲ. ಇವತ್ತಿನ ರೌಡಿಸಂ ಕಡೆ ತಲೆ ಹಾಕುವ ಹುಡುಗರಿಗೆ ನೆನಪಿರ್ಲೆ, ಮಚ್ಚಿಡಿದು ರೌಡಿಸಂಗೆ ಎಂಟ್ರಿ ಕೊಟ್ಟ ಇದೇ ಡೆಡ್ಲಿ ಸೋಮ ಏನಾದ, ಬೀದಿ ಹೆಣವಾದ, ರಾಜನಂತೆ ಮೆರೆದ ಡಾನ್ ಜಯರಾಜ್ ಏನಾದ, ನಟ್ಟ ನಡುರಸ್ತಿಯಲ್ಲಿ ಗುಂಡಿಗೆ ಎದೆ ಒಡ್ಡಿದ. ಅಷ್ಟೇ ಯಾಕೆ, ಕೊತ್ವಾಲ್ ರಾಮಚಂದ್ರನ ಕತೆ ಏನಾಯ್ತು, ಮಗ್ಗುಲಲ್ಲೇ ಇದ್ದ ಶೆಟ್ಟಿ ಅಂಡ್ ಇತರೆ ರೌಡಿಗಳು ತಿವಿದು ತೋಟದ ಮನೆಯಲ್ಲಿ ಮೂಟೆ ಕಟ್ಟಿದ್ರು. ಇತ್ತೀಚೆಗೆ ರೌಡಿಸಂಗೆ ಬರೋ ಹುಡುಗರಿಗೆ ಈ ಹಿಸ್ಟ್ರಿ ನೆನ್ಪಿರ್ಲಿ ಅಂತ ಆನ್ಲೈನ್ ನಲ್ಲಿ ಸ್ಟೋರಿ ಹೇಳಿದೆ ಅಷ್ಟೇ. ಈಗ ಡಾನ್ ಜಯರಾಜ್ ಮೇಲೆ ತಿಗಳರಪೇಟೆಯ ಗೋಪಿ ಸಾಯುವಂತೆ ಹೊಡೆದ್ರು ಬದುಕುಳಿದ ಜಯರಾಜ್. ಆಜಾನುಬಾಹು ಜಯರಾಜ್ ದೇಹಕ್ಕೆ ಮಚ್ಚಿನಿಂದ ಹೊಡೆಯುತ್ತಿದ್ರೆ ಪುಟ್ಟಿದು ಹೇಳುತ್ತಿತ್ತು ಮಚ್ಚು. ಮಚ್ಚಿಡಿದು ಬೀಸಿದ ಗೋಪಿನೇ ಬೆಚ್ಚಿ ಬಿದ್ದಿದ್ದ. ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ನೋಡಿ. ಬೆಂಗಳೂರಿನ ಅಂಡರ್ ವರ್ಲ್ಡ್ ನ ಆಜಾನುಬಾಹು ಜಯರಾಜ್ ವಿರುದ್ಧ ಮಚ್ಚು ಎತ್ತುವ ಮಾತು ಹಾಗಿರ್ಲಿ, ಅವತ್ತಿಗೆ ಅವನ ಮುಂದೆ ನಿಂತು ಮಾತಾಡುವ ದಮ್ಮು ಕೂಡ ಯಾರೊಬ್ರಿಗೂ ಇರ್ಲಿಲ್ಲ ಬಿಡಿ. ಸ್ವತಃ ಜಯರಾಜ್ ದುಶ್ಮನ್ ಎನಿಸ್ಕೊಂಡಿದ್ದ ಕೊತ್ವಾಲ್ ರಾಮಚಂದ್ರನಿಗೂ ಕೂಡ ಜಯರಾಜ್ ಮುಂದೆ ನಿಂತು ಫೈಟ್ ಮಾಡುವಷ್ಟು ಮೀಟರ್ ಇರಲಿಲ್ಲ ಬಿಡಿ. ಅಂದ್ರೆ ಇನ್ನೆಂತಹ ಆಜಾನುಬಾಹು ಇರಬೇಡ ಜಯರಾಜ್, ನೀವೇ ಊಹಿಸಿ. ಇಂತಹ ಜಯರಾಜ್ ಮೇಲೆ ಅವತ್ತು ಅದೊಬ್ಬ ಹುಂಬ ತೊಡೆ ತಟ್ಟಿದ್ದ, ಅವನ್ನೇ ತಿಗಳರಪೇಟೆಯ ಗೋಪಿ ಅಂತ. ಹೇಳಿ ಕೇಳಿ ತಿಗಳರಪೇಟೆಯ ಗೋಪಿ ಏನು ರೌಡಿ ಅಲ್ಲ, ಅವನಿಗೂ ರೌಡಿಸಂಗೂ ಸಂಬಂಧವೇ ಇರಲಿಲ್ಲ. ಜಯರಾಜ್ ತರ ಹುಡುಗರನ್ನ ಸಾಕಿಕೊಂಡಿದ್ದ ಸಾಹುಕಾರನೂ ಅಲ್ಲ. ಇದೇ ಧರ್ಮರಾಯನ ದೇವಸ್ಥಾನದ ಬೀದಿಗಳಲ್ಲಿ ತಿಗಳರಪೇಟೆಯ ರಸ್ತೆಯಲ್ಲಿ ಆಡ್ಕೊಂಡು ಓಡ್ಕೊಂಡು ಬೆಳೆದ ಹುಡುಗ ಇವನು. ಅದ್ಯಾಕೋ ಡಾನ್ ಜಯರಾಜ್ ಮೇಲೆ ಈತನಿಗೆ ವಿಪರೀತ ದ್ವೇಷ. ಎಷ್ಟರ ಮಟ್ಟಿಗೆ ಅಂದ್ರೆ, ಜಯರಾಜ್ ಏನಾದರೂ ಕೈಗೆ ಸಿಕ್ಕಿದ್ರೆ ಕುರಿ ಕಡಿಯುವ ಮಚ್ನಲ್ಲಿ ಒಂದೇ ಹೇಟಿಗೆ ಕಡಿದು ಮುಗಿಸಿಬಿಡ್ಬೇಕು ಎನ್ನುವಷ್ಟು ದ್ವೇಷ ತಿಗಳರಪೇಟೆಯ ಗೋಪಿಯಲ್ಲಿತ್ತು. ಆದ್ರೆ ಅದು ಅಷ್ಟು ಸುಲಭನ? ಡಾನ್ ಜಯರಾಜ್ ಆ ಹೊತ್ತಿಗಾಗಲೇ ಇದೇ ಧರ್ಮರಾಯನ ಗುಡಿಯ ಬೀದಿಯಲ್ಲಿ ಗರೀಬಿ ಹಟಾವೋ ಎನ್ನುವ ಪತ್ರಿಕಾ ಕಚೇರಿಯನ್ನು ತೆರೆದಿದ್ದ. ಅವತ್ತಿನ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸು ಅವರ ನೆರಳಲ್ಲಿ ರಾಜನಂತೆ ಮೆರೆಯುತ್ತಿದ್ದ. ಈ ಹೊತ್ತಲ್ಲಿ ಏನೇನು ಇಲ್ಲದ ತಿಗಳರಪೇಟೆಯ ಗೋಪಿ ಇಷ್ಟು ದೊಡ್ಡ ಡಾನ್ ಅನ್ನು ಹೊಡೆಯುವ ಮಾತು ಹಾಗಿರ್ಲಿ, ಅವನ ಮುಂದೆ ನಿಂತು ಮಾತಾಡುವ ತಾಕತ್ತು ಎಲ್ಲಿಂದ ಬರಬೇಕು? ಹೀಗೆ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಆ ಹುಂಬ ತಿಗಳರಪೇಟೆಯ ಗೋಪಿ ಅಂದು ಸಂಜೆ ಮಾಡಬಾರದ ತಪ್ಪು ನಿರ್ಧಾರವನ್ನ ಮಾಡಿಯೇ ಬಿಟ್ಟ. ಕೈಲಿ ಮಚ್ಚಿಡಿದು ಡಾನ್ ಜಯರಾಜ್ನ ಗರೀಬಿ ಹಟಾವೋ ಕಚೇರಿಗೆ ನುಗ್ಗಿಯೇ ಬಿಟ್ಟ. ಡಾನ್ ಜಯರಾಜ್ ಆಜಾನುಬಾಹು ಆಗಿದ್ದ. ತಿಗಳರಪೇಟೆ ಗೋಪಿ ಮನೆ ಹಾಗೂ ಜಯರಾಜ್ನ ಗರೀಬಿ ಹಟಾವೋ ಆಫೀಸ್ ಅಕ್ಕಪಕ್ಕದ ರಸ್ತೆಗಳು. ಬೆಳಗಾದ್ರೆ ಅದೇ ರಸ್ತೆನಲ್ಲಿ ಓಡಾಡಬೇಕಾಗಿತ್ತು. ಅದೇ ರಸ್ತೆಯ ಮಗ್ಗುಲಲ್ಲೇ ಇತ್ತು ಧರ್ಮರಾಯನ ಗುಡಿ. ವರ್ಷಕ್ಕೊಮ್ಮೆ ನಡೆಯುತ್ತಿದ್ದ ಬೆಂಗಳೂರಿನ ಕರಗ. ಇದೇ ತಿಗಳರಪೇಟೆಯ ಗೋಪಿಯ ಕೈಯಲ್ಲಿ ಕರಗದ ಖಡ್ಗ ವರ್ಷಕ್ಕೊಮ್ಮೆ ಮುಟ್ಟಿದ್ದು ಬಿಟ್ರೆ ಮತ್ತೆಂದು ಕತ್ತಿ ಮಚ್ಚನ್ನ ಮುಟ್ಟಿದವನಲ್ಲ ಗೋಪಿ. ಆದ್ರೆ ಗೋಪಿ ಅಂದಿಗೆ ಜಯರಾಜನಷ್ಟೇ ಆಜಾನುಬಾಹು ಆಗಿದ್ದ.
ಕುಸ್ತಿ ಪೈಲ್ವಾನ್ ಬೇರೆ, ಉತ್ತಮ ಕ್ರೀಡಾಪಟು ಆಗಿದ್ದ. 100 ಮೀಟರ್ಸ್ ರನ್ನಿಂಗ್ ನಲ್ಲಿ ಚಿರತೆಯಂತೆ ಅತಿ ವೇಗವಾಗಿ ಓಡಿ ಪದಕವನ್ನ ಗಳಿಸಿದ. ಗೋಪಿ ಒಮ್ಮೆ ಯಾರನ್ನಾದ್ರೂ ಮುಷ್ಟಿಯಲ್ಲಿ ಬಿಗಿದು ಲಾಕ್ ಮಾಡಿದ ಅಂದ್ರೆ ಅದನ್ನ ಬಿಡಿಸಿಕೊಳ್ಳುವ ತಾಕತ್ತು ಯಾರಲ್ಲೂ ಇರಲಿಲ್ಲ. ಅಷ್ಟು ಶಕ್ತಿವಂತ ಹುಂಬ ಈ ತಿಗಳರಪೇಟೆಯ ಗೋಪಿ. ಇದೇ ಗೋಪಿ ಅಂದು ಕೈಯಲ್ಲಿ ಕುರಿ ಕಡಿಯುವ ಮಚ್ಚಿಡಿದು ಡಾನ್ ಜಯರಾಜನನ್ನು ಮುಗಿಸಲು ಸಜ್ಜಾಗಿ ನಿಂತಿದ್ದ. ಅಂದು ಸಂಜೆ ಸುಮಾರು 7 ಗಂಟೆಯ ಸಮಯ. ಕರಗದ ಕತ್ತಿ ಹಿಡಿದು ಗೋಪಿಯ ಜೊತೆ ಇನ್ನು 5 ಹುಡುಗರು ನಿಂತಿದ್ರು. ಗೋಪಿ ಕುರಿ ಕಡಿಯುವ ಮಚ್ಚಿಡಿದು ಎಲ್ರೂ ಜಯರಾಜ್ ಮೇಲೆ ಒಮ್ಮೆಲೆ ನುಗ್ಗಿ ಅಟ್ಯಾಕ್ ಮಾಡಿಯೇ ಬಿಟ್ರು. ನೋಡುತ್ತಿದ್ದಂತೆಯೇ ಜಯರಾಜ್ ಮೇಲೆ ಏಕಾಏಕಿ ಮಚ್ಚು ಬೀಸಿದ ಗೋಪಿ. ಜಯರಾಜ್ ಕೆಳಗೆ ಕುಸಿದು ಬಿದ್ದಿದ್ದ. ಮನಸ್ಸು ಇಚ್ಛೆ ಮಚ್ಚಿನಿಂದ ಕೈಗೆ ಕಾಲ್ಗೆ ಹೊಡೆದ. ಆದ್ರೆ ಹೊಡೆಯುವ ರಭಸ ಹೇಗಿತ್ತು ಅಂದ್ರೆ, ಗೋಪಿ ಬೀಸುತ್ತಿದ್ದ ಮಚ್ಚಿನ ರಭಸದ ಏಟು ಹೇಗಿತ್ತು ಅಂದ್ರೆ, ಬೇರೆ ಯಾರಿಗಾದ್ರೂ ಈ ಏಟು ಬಿದ್ದಿದ್ರೆ ಅವನು ಸ್ಪಾಟ್ ಔಟ್ ಆಗ್ತಿದ್ದ. ಆದ್ರೆ ಆಜಾನುಬಾಹು ಜಯರಾಜ್ ದೇಹಕ್ಕೆ ಮಚ್ಚಿನಿಂದ ಹೊಡೆಯುತ್ತಿದ್ರೆ ಮಚ್ಚು ರಿವರ್ಸ್ ಬರ್ತಿತ್ತು. ಪುಟ್ಟಿದು ಏಳುತ್ತಿದ್ದ ಮಚ್ಚು. ಗೋಪಿ ಇದನ್ನು ಕಂಡು ಬೆಚ್ಚಿ ಬಿದ್ದಿದ್ದ. ಜಯರಾಜ್ ಮತ್ತೊಂದು ಕಡೆ ಕೈ ಮುಗಿದು ಬೇಡ ಗೋಪಿ ಬಿಟ್ಬಿಡು ಅಂತ ಕೇಳ್ಕೊಳ್ತಿದ್ದ. ಇದೇ ವೇಳೆ ಅದೇನನ್ಸಿತೋ ಏನೋ ಗೋಪಿಗೆ ಅಂದು ಗೊತ್ತಿಲ್ಲ. ಜಯರಾಜ್ ಮೇಲೆ ಮಚ್ಚು ಬೀಸೋದನ್ನ ಬಿಟ್ಟ. ಅದ್ಯಾಕೋ ತನ್ನ 5 ವರ್ಷದ ಮಗಳನ್ನ ನೆನೆಸ್ಕೊಂಡ. ಆ ಕಡೆ ಜಯರಾಜ್ಗೂ ಕೂಡ 5-6 ವರ್ಷದ ಮಗು ಇತ್ತು. ಆಗಷ್ಟೇ ಬಾಂಬೆ ಮೂಲದ ಸುಂದರ ಯುವತಿಯನ್ನ ಮದುವೆ ಆಗಿದ್ರು ಜಯರಾಜ್. ಇದೆಲ್ಲ ಗೋಪಿಯ ಕಣ್ಣ ಮುಂದೆ ಬಂದು ಹೋಗಿತ್ತು. ಮನಸ್ಸು ಕರಗಿತ್ತು. ಜಯರಾಜ್ನ ಅರ್ಧಕ್ಕೆ ಬಿಟ್ಟು ಮಚ್ಚನ್ನೆಲ್ಲ ಚೀಲಕ್ಕೆ ತುಂಬಿ ಅಲ್ಲಿಂದ ಮೋಟಾರ್ ಬೈಕ್ ನಲ್ಲಿ ಎಸ್ಕೇಪ್ ಆದ್ರು. ಬೆಂಗಳೂರಿನ ಚನ್ನಸಂದ್ರದಲ್ಲಿ ತಲೆ ಮರೆಸ್ಕೊಂಡ್ರು. ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಎಪಿಸೋಡ್ ನಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಮಿಸ್ ಮಾಡದೆ ನೋಡಿ.